ಮೊದಲಿಗೆ ಹೆಡ್ಲೈನ್ಸ್. ಐಟಿಪಿಎಸ್ ಕಲ್ಲಿದ್ದಲು ಕಳ್ಳತನ, ಪವರ್ ಮ್ಯಾಕ್ ಕಂಪನಿ ಕಪ್ಪು ಪಟ್ಟಿಗೆ ಸೇರಿ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಲು ಸದನದಲ್ಲಿ ಶಿವರಾಜ್ ಪಾಟೀಲ್ ಆಗ್ರಹ, ಎರಡನೇ ಚಾರ್ಜ್ ಶೀಟ್ ಸಲ್ಲಿಸಲು ಪರಮೇಶ್ವರ್ ಭರವಸೆ. ಕೇಂದ್ರದ ಬಿಜೆಪಿ ಸರ್ಕಾರದಿಂದ ದ್ವೇಷ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನ. ಡಿಸೆಂಬರ್ 19ರಿಂದ 21ರವರೆಗೆ ರಾಜ್ಯ ಮಟ್ಟದ ಮಧುಮೇಹ ಕುರಿತು ವೈದ್ಯಕೀಯ ಸಮ್ಮೇಳನ, ಡಾಕ್ಟರ್ ಬಸವರಾಜ್ ಪಾಟೀಲ್. 23ರಂದು ಕಲಬುರಗಿಯಲ್ಲಿ ವಿಶ್ವ ರೈತರ ದಿನಾಚರಣೆ, ರೈತರು ಭಾಗಿಯಾಗಲು ಮಸ್ತಾನ್ ನಾಯಕ್ ಮನವಿ. ಮತ್ತು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ, ಮಕ್ಕಳಲ್ಲಿ ಪರಿಸರ ಜಾಗೃತಿಗೆ ಚಿತ್ರಕಲಾ ಸ್ಪರ್ಧೆ ಪರಿಣಾಮಕಾರಿ, ಶರಣಪ್ಪ. ಐಟಿಪಿಎಸ್ನಲ್ಲಿ ನಡೆದಿರುವ ಕಲ್ಲಿದ್ದಲು ಕಳ್ಳತನದ ಪ್ರಕರಣದಲ್ಲಿ ಪವರ್ ಮ್ಯಾಕ್ ಕಂಪನಿಯ ವಿರುದ್ಧ ಕೇಸ್ ದಾಖಲಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗ್ರಹಿಸಿದ್ದು, ಎರಡನೇ ಚಾರ್ಜ್ ಶೀಟ್ ನಲ್ಲಿ ಸೇರ್ಪಡೆ ಮಾಡಲು ಸೂಚನೆ ನೀಡುವುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ವಿಧಾನಸಭೆ ಕಲಾಪದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ಕಾರದ ಗಮನ ಸೆಳೆದು ವೈಟಿಪಿಸಿನಲ್ಲಿ ಕಲ್ಲಿದ್ದಲು ಅಕ್ರಮ ಕಳ್ಳತನ ನಡೆಯುತ್ತಿದೆ. ಪ್ರತಿದಿನ 30ರಿಂದ 40 ಲಕ್ಷದ ಮೌಲ್ಯದ ಕಳ್ಳತನ ನಡೆದಿದೆ. ಆದರೆ ವೈಟಿಪಿಎಸ್ಎಲ್ ಅಧಿಕಾರಿಗಳು ಗುರು ರಾಘವೇಂದ್ರ ಎಂಜಿನಿಯರ್ಸ್ ಮತ್ತು ಎರೆಮರ್ ಸ್ಟೇಷನ್ ಮಾಸ್ತರ ವಿರುದ್ಧ ಮಾತ್ರ ಕೇಸ್ ದಾಖಲಿಸಿದ್ದಾರೆ. ಕಲ್ಲಿದ್ದಲು ಸ್ವಚ್ಛತೆ ನಿಗದಿತ ಕಲ್ಲಿದ್ದಲು ಪಡೆಯುವುದು ಪವರ್ ಬ್ಯಾಂಕ್ ಅಧಿಕಾರಿಗಳ ಹೊಣೆ. ಕಳ್ಳತನಕ್ಕೆ ಪವರ್ ಮ್ಯಾಕ್ ಕಂಪನಿಯೇ ನೇರ ಹೊಣೆಯಾಗಿದ್ದರಿಂದ ಕಂಪನಿಯ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಬೇಕು ಮತ್ತು ಪವರ್ ಮ್ಯಾಕ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು. ಶಾಸಕ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ಜಿ ಪರಮೇಶ್ವರ, ವೈಟಿಪಿಎಸ್ನಲ್ಲಿ 120 ಮೆಟ್ರಿಕ್ ಟ್ಯಾಂಕ್ ಕಲ್ಲಿದ್ದಲು ಕಳ್ಳತನ ನಡೆದಿರುವ ಪ್ರಕರಣದ ಕುರಿತು ಕೇಸ್ ದಾಖಲಾಗಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಡಿಸೆಂಬರ್ 23ರಂದು ವಿಚಾರಣೆ ನಿಗದಿಯಾಗಿದೆ. ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವುದರಿಂದ ಎರಡನೆಯ ಚಾರ್ಜ್ ಶೀಟ್ ಹಾಕುವ ಅವಕಾಶವಿದೆ. ಪೊಲೀಸರು ನಡೆಸಿರುವ ತನಿಖೆಯಲ್ಲಿರುವ ಪವರ್ ಬ್ಯಾಂಕ್ ಕಂಪನಿಯ ಉಲ್ಲೇಖವಿಲ್ಲ. ಸಾಧ್ಯವಾದರೆ ಎರಡನೇ ಚಾರ್ಜ್ ಶೀಟ್ ಸಲ್ಲಿಸಿ ಪವರ್ ಮ್ಯಾಕ್ ಕಂಪನಿಯ ವಿರುದ್ಧವೂ ತನಿಖೆ ನಡೆಸಿ ದೋಷಾರೋಪಣೆ ಸಲ್ಲಿಸುವ ರಾಯಚೂರು ಪೊಲೀಸರಿಗೆ ಸೂಚಿಸುವುದಾಗಿ ಭರವಸೆ ನೀಡಿದರು. ವೈಟಿಪಿಎಸ್ ಕಲ್ಲಿದ್ದಲು ಕಳ್ಳತನ ಪ್ರಕರಣದಲ್ಲಿ ಈಗಾಗಲೇ 2 ಪ್ರಕರಣಗಳು ದಾಖಲಾಗಿದ್ದು ವಿಚಾರಣೆಯ ಹಂತದಲ್ಲಿವೆ. ನಿರಂತರವಾಗಿ ಕಲ್ಲಿದ್ದಲು ಕಳ್ಳತನ ನಡೆಯುತ್ತಿದ್ದು ಪ್ರಕರಣ ಮುಚ್ಚಿ ಹಾಕಲು ಕೆಲ ಅಧಿಕಾರಿಗಳ ವಿರುದ್ಧ ಮಾತ್ರ ಕೇಸ್ ದಾಖಲಿಸಲಾಗಿದೆ. ಡಿಸೆಂಬರ್ 19ರಂದು ಪ್ರಕರಣ ನಡೆದಿದ್ದು ದೂರು ದಾಖಲಿಸಲು ವೈಟಿಪಿಎಸ್ ಅಧಿಕಾರಿಗಳು 5 ದಿನ, ಪೊಲೀಸರ 2 ದಿನ ಸಮಯ ತೆಗೆದುಕೊಂಡು ಒಂದಲ್ಲ ಮನಸ್ಸಿನಿಂದಲೇ ಕೇಸ್ ದಾಖಲಿಸಿದ್ದಾರೆ. ಸರಬರಾಜು ಆಗುವ ಕಲ್ಲಿದ್ದಲು ಸ್ವಚ್ಛತೆ ಗುಣಮಟ್ಟ ಪಡೆಯುವ ಪವರ್ ಮ್ಯಾಕ್ ಕಂಪನಿಯ ಹೊಣೆಯಾಗಿದೆ ಎಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಪ್ರಕರಣದ ಕುರಿತು ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಗೃಹ ಸಚಿವರು ಹೇಳಿದ್ದರು. 19 ಮುಗಿತು ಕೆಲಸ ಮಾಡಕತ್ತೀರಿ. 20ನೇ ತಾರೀಕಿನಂದು ಅಧ್ಯಕ್ಷ ಬ್ಲಾಕ್ ಗೋಲ್ಡ್ ಅಂತ ನಾವು ಹೇಳ್ತೀವಿ, ಕಳ್ಳತನಾಗಿರೋದು ಗಮನಕ್ಕೆ ಬಂದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ರೀತಿ ಕಳ್ಳತನ ಆಗಿದೆ ಅಂತ ಹೇಳಿದ್ಮೇಲೆ ಅವ್ರಿಲ್ಲ ಸರ್ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು. ನಾವು ಐಟಿಪಿಎಸ್ ನ ಇಡಿ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಇಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ದಯಮಾಡಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದಾಗ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ 5 ದಿನ ತಗೊಂಡ್ರು ಸರ್ ಇಡಿ ಅಧಿಕಾರಿಗಳು. ಅದಾದ್ಮೇಲೆ ಪೊಲೀಸರು ಮತ್ತೆ 2 ದಿನ ತಗೊಂಡ್ರು. ಸತತ 7 ದಿನಗಳ ಕಾಲ ಇದನ್ನ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರು. ಇವತ್ತೇನು ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಇದರಲ್ಲಿ ರೈಲ್ವೆದವ್ರನ್ನ ಫಸ್ಟ್ ಎಫ್ಐಆರ್ ನಲ್ಲಿ ಹಾಕಿದ್ದಾರೆ, ತದನಂತರ ಶ್ರೀನಿವಾಸರು ಅನ್ನೋರ ಮೇಲೆ ಹಾಕಿದ್ದಾರೆ ಮತ್ತು ಸ್ಟೇಷನ್ ಮಾಸ್ಟರ್ ಮೇಲೆ ಹಾಕಿದ್ದಾರೆ. ನಾನು ವಿನಂತಿ ಮಾಡೋದು, ಈ ಬೋಗಿ ಕ್ಲೀನ್ ಮಾಡಂತ ಅಧಿಕಾರ ಮತ್ತು ಟೆಂಡರ್ ಇರಂತದ್ದು ಪವರ್ ಮೇಕ್ ಕಂಪ್ನಿಗೆ. ಈ ಪವರ್ ಮೇಕ್ ಕಂಪ್ನಿ ವಿರುದ್ಧನೇ ಕಂಪ್ಲೇಂಟ್ ಮಾಡೋದು ಬಿಟ್ಬಿಟ್ಟು ಇವತ್ತು ಯಾರೋ ಒಂದು ಥರ್ಡ್ ಪಾರ್ಟಿ ಏನೋ ಸಣ್ಣ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ ಅವನ ಮೇಲೆ ಹಾಕಿ ಆ ಸ್ಟೇಷನ್ ಮಾಸ್ಟರ್ ಮೇಲೆ, ಅದು ಸಣ್ಣ ಸ್ಟೇಷನ್ ಅಧ್ಯಕ್ಷರೇ, ಆ ಸ್ಟೇಷನ್ ಮಾಸ್ಟರ್ ಮೇಲೆ ಹಾಕಿ ದೊಡ್ಡ ಕುಳವನ್ನು ಬಿಡುವಂತ ಕೆಲಸ ಹುನ್ನಾರ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ ಅಂತ ಹೇಳಿಕ್ ಬಯಸ್ತೇನೆ. ದಯಮಾಡಿ ಪವರ್ ಮೇಕ್ ಅಧಿಕಾರಿಗಳ ವಿರುದ್ಧ ಮತ್ತು ಪವರ್ ಮೇಕ್ ಕಂಪನಿ ವಿರುದ್ಧ ಮಾಡಬೇಕು. ಮತ್ತು ಇಂಧನ ಸಚಿವರಿಗೂ ನಾನು ಮಾತನಾಡಿದ್ದೇನೆ, ಕೇವೇಟ್ ಹಾಕಬೇಕು, ಆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗ್ಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಿವರಾಜ್ ಪಾಟೀಲ್ ರವರೇನು ಗಮನವನ್ನು ಸೆಳೆದಿದ್ದಾರೆ. ಈಗಾಗಲೇ 5 ಲಕ್ಷ ರೂಪಾಯಿ ಮೌಲ್ಯದ ಕಲ್ಲಿದ್ದಲು 19/10/23ರಿಂದ 20/11/23ವರೆಗೆ ಅವಧಿಯಲ್ಲಿ
ಸುಮಾರು 120 ಮೆಟ್ರಿಕ್ ಟನ್ನು ಕಚ್ಚಾ ಕಲ್ಲಿದ್ದಲು ಕಳ್ಳತನ ಆಗಿದೆ. ಈಗಾಗಲೇ ಅದಕ್ಕೆ ಕಂಪ್ಲೇಂಟ್ ತಗೊಂಡು ಶ್ರೀನಿವಾಸುಲು ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಕರ್ನೂಲ್ ಮತ್ತು ಸ್ಟೇಷನ್ ಮಾಸ್ಟರು ಯರಮರಸ್ ರೈಲ್ವೆ ಸ್ಟೇಷನ್, ಯರಮರಸ್ ರಾಯಚೂರು ಇವರುಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗಿ ತನಿಖೆ ಪೂರ್ಣಗೊಳಿಸಿ ತನಿಖೆ ಆದ್ಮೇಲೆ ಅದಕ್ಕೆ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಉದ್ದೇಶದಿಂದ ಹುಟ್ಟಿಕೊಂಡ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಹೇಳಿದರು. ಅವರಿದ್ದು ನಗರದ ಬಿಜೆಪಿ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಬಿಜೆಪಿ ಕಚೇರಿ ಮುತ್ತಿಗೆ ಹಾಕುವ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ನ ಹಿರಿಯ ನಾಯಕರ ವಿರುದ್ಧ ಸುಳ್ಳು ಕೇಸುಗಳನ್ನು ದಾಖಲಿಸಿ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಮೂಲಕ ದಾಳಿಗಳನ್ನು ನಡೆಸುವ ಹುನ್ನಾರ ಬಿಜೆಪಿ ಕೇಂದ್ರ ಸರ್ಕಾರ ನಡೆಸಿದ್ದು, ಜೊತೆಗೆ ದೇಶಕ್ಕೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮಹಾತ್ಮ ಗಾಂಧಿ ಅವರ ಹೆಸರು ಇದ್ದ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಮ್ಜಿ ಎಂದು ಬದಲು ಮಾಡಲು ಹುನ್ನಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ನಡೆ ಖಂಡನೀಯವಾಗಿದ್ದು ಎಂದರು. ರಾಜಕೀಯ ಚುಕ್ಕಾಣಿ ಹಿಡಿದು 11 ವರ್ಷ ಆದರೂ ಯಾವ ಒಂದು ಜನಪರ ಕಾರ್ಯಗಳನ್ನು ಮಾಡದೆ ಕೇಂದ್ರದ ಬಿಜೆಪಿ ಸರ್ಕಾರ ರೈತರಿಗೆ, ಕಾರ್ಮಿಕರಿಗೆ, ಬಡ ಪರವಾದ ಅನೇಕ ಯೋಜನೆಗಳನ್ನು ನೀಡಿದ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡಲು ಹೋರಾಡುತ್ತಿದ್ದು, ರಾಜಕೀಯ ಲಾಭಕ್ಕಾಗಿ ಈ ಕೃತ್ಯಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಗೆ ಕೇಂದ್ರ ಸರ್ಕಾರಕ್ಕೆ ಸುಳ್ಳು ಕೇಸುಗಳನ್ನು ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯದಿಂದ ಚೀಮಾರಿ ಹಾಕಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸುಳ್ಳು ಕೇಸುಗಳನ್ನು ಹಾಕುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಡೌನ್ ಡೌನ್ ಸುಳ್ಳು ಆರೋಪಿಗಳನ್ನು ಓಡಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸುಳ್ಳು ಆರೋಪಗಳನ್ನು ಓಡಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಸುಳ್ಳು ಆರೋಪ ಬಿಜೆಪಿ ಡೌನ್ ಡೌನ್, 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 ಬಿಜೆಪಿ ಧಿಕ್ಕಾರ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಕೇಂದ್ರ ಸರ್ಕಾರಕ್ಕೆ, ಸುಳ್ಳು ಇಡಿಗಳನ್ನು ಹಾಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ
ಆದಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಶ್ರೀ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಮ್ಮ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಹಾಗೂ ರಾಹುಲ್ ಗಾಂಧಿಯವರ ಮೇಲೆ ಮತ್ತು ಇನ್ನು ಇತರರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಒಂದನೇದು. ಎರಡನೇದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಈ ಮನ್ರೇಗಾಕ್ಕೆ ರಾಮ್ಜಿ ಅಂತ ಹೆಸರು ಇಡ್ತಕ್ಕಂಥದ್ದು ಕೆಲಸ. ಇವೆರಡೂ ಏನಪ್ಪ ಅಂದ್ರೆ ಜನವಿರೋಧಿ ಕೆಲಸಗಳನ್ನು ಇವತ್ತು BJP ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸುಳ್ಳು ಕೇಸುಗಳನ್ನು ದಾಖಲಿಸಿ ನಮ್ಮ ಎಲ್ಲ ಪ್ರಮುಖ ನಾಯಕರು, ನೀವು ಬಹುಶಃ ನೋಡಿರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಹಿರಿಯ ನಾಯಕರನ್ನು ED, CBI ಮತ್ತು ಅವರೆಲ್ಲ ಆಟೋನಮಸ್ ಬಾಡಿಗಳಿಂದ IT, ED ರೇಡ್ಗಳನ್ನು ಮಾಡಿ ಅವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವ್ರ ಪಕ್ಷಕ್ಕೆ ಒಳಗಾಗೋದಿಲ್ಲ ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರವನ್ನು ನೋಡಿದ್ದೀರಿ. ಇದು ಏನಪ್ಪ ಅಂದ್ರೆ ಸುಮಾರು ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಏನಪ್ಪ ಅಂದ್ರೆ ಕೇವಲ ರಾಜಕೀಯ ಮಾಡೋಕ್ಕೋಸ್ಕರ ಅಲ್ಲ, ಇದು ದೇಶದ ಸ್ವಾತಂತ್ರ್ಯವನ್ನು ಕೊಡೋಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿ ಬೆಳೆದದ್ದು. ಅಂದಿನಿಂದ ಇಂದಿನವರೆಗೆ ಇವತ್ತು ನಮ್ಮ ದೇಶದ ಜನರ ಹಿತ ಕಾಪಾಡುವಲ್ಲಿ ಅತ್ಯಂತ ಪ್ರಭಾವ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ. ಅಂಥ ಪಕ್ಷದ ನಾಯಕರನ್ನು ಇವತ್ತು ಏನಪ್ಪ ಅಂದ್ರೆ ಗುರಿಯಾಗಿ ಇಟ್ಟುಕೊಂಡು ಇವತ್ತು ತಮ್ಮ ರಾಜಕೀಯ ಬೇಯಿಸೋಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಕ್ಕಂಥ ಈ BJP ಸರ್ಕಾರಕ್ಕೆ ನಾವು ರಾಯಚೂರು ಜಿಲ್ಲೆಯ ವತಿಯಿಂದ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದು ಅಲ್ಲದೆ ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಅಹಿಂಸಾ ಆದಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಶ್ರೀ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿ ರಾಮ್ಜಿ ಅಂತ ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತೆ ಕಾಯ್ದೆಗೆ ತರ್ತಕ್ಕಂಥ ತಿದ್ದುಪಡಿಯನ್ನು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರ TV ಮುಖಾಂತರ ಕೇಳಿದ್ದೀರಿ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮನುಷ್ಯನ ಹೆಸರು ತೆಗಿಬೇಕಾದ್ರೆ ಇವರು ನಾಳೆ ಯಾರ್ದೋ ಬಿಡೋದಿಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲ ಜನರಲ್ಲಿ ಭಾವನೆ. ಇಂಥ ಮಹಾನ್ ನಾಯಕರ ಏನಪ್ಪ ಅಂದ್ರೆ ನೆನಪಿಗೋಸ್ಕರ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆಯನ್ನು ತಂದಿತ್ತು. ಅನೇಕ ಜನಪರ ಯೋಜನೆ ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರಲಿ, ರೈಟ್ ಟು ಇನ್ಫಾರ್ಮೇಷನ್ ಇರಲಿ, ರೈಟ್ ಟು ಎಜುಕೇಷನ್ ಇರಲಿ, ಇಂಥವೆಲ್ಲ ಆ್ಯಕ್ಟ್ಗಳನ್ನು ತಂದು ಬಡ ಜನರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಇವರು ಏನಪ್ಪ ಅಂದ್ರೆ ನಿಂದಿರಿಸೋದು ಅಥವಾ ಹೆಸರು ಬದಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು BJPಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ತಮ್ಮಲ್ಲಿ ಏನಿಲ್ಲ, ಇವತ್ತು ತಾವೆಲ್ಲ ನೋಡಿದ್ರಿ, ಸುಮಾರು ವರ್ಷಗಳಿಂದ 11 ವರ್ಷ ಆಯಿತು ಅವರು ರಾಜಕೀಯ ಚುಕ್ಕಾಣಿಯನ್ನು ಹಿಡಿದು ಒಂದು ಜನಪರವಾದ ಕೆಲಸಗಳನ್ನು ಅವರು ಯಾವತ್ತೂ ಮಾಡಿದಕ್ಕಂಥದ್ದು ನೋಡಿಲ್ಲ. ಇವತ್ತು ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡ್ರಿ, ಹಿಂದಕ್ಕೆ ನಮ್ಮ ನಾಯಕಿಯಾದಂಥ ಇಂದಿರಾ ಗಾಂಧಿಯವರ ಕಾಲದಿಂದಲೂ 20 ಅಂಶಗಳ ಕಾರ್ಯಕ್ರಮ, ಗರೀಬಿ ಹಟಾವೋ ಕಾರ್ಯಕ್ರಮ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಬಡ ಜನರಿಗೆ ಇವತ್ತು ಏನಪ್ಪ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಅಕ್ಕಿ ಸಿಗುವಂತಾಗಲಿ, ಬೇರೆ ಸೌಲಭ್ಯ ಸಿಗುವಂತಾಗಲಿ ಇವತ್ತು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಅಂಥ ಪಕ್ಷವನ್ನು ಹಾಳು ಮಾಡಬೇಕಂತ BJP ಇವತ್ತು ಏನಪ್ಪ ಅಂದ್ರೆ ತಯಾರಾಗಿ ತಮ್ಮ CBI, ED ಮತ್ತು ಇನ್ಕಮ್ ಟ್ಯಾಕ್ಸ್ ಮೂಲಕ ಕೇಸುಗಳನ್ನು ದಾಖಲಿಸಿ ಬರೀ ಜನರ ಮೇಲೆ ಅಲ್ಲ, ನಮ್ಮ ನಾಯಕರ ಮೇಲೆ ಕೂಡ ಇವತ್ತು ಕೇಸುಗಳನ್ನು ದಾಖಲಿಸಿ ಅವರಿಗೆ ಪೇಚು ತರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮುಖಂಡರುಗಳಾದಂಥ ಶಾಂತಪ್ಪನವರು, ಅಬ್ದುಲ್ ರಜಾಕ್ ಸಾಹೇಬರು, ಶಾಲಂ ಸಾಹೇಬರು, ಶ್ರೀನಿವಾಸ ರೆಡ್ಡಿ ಅವರು, ಶಿವಮೂರ್ತಿ ಸಾಹೇಬರು, ಅನೇಕ ಮುಖಂಡರುಗಳು, ಇವತ್ತು ಮೆಹಬೂಬ್ ಅವರು, ಅನೇಕ ಮುಖಂಡರುಗಳು ಇವತ್ತು ಏನಪ್ಪ ಅಂತಂದ್ರೆ ಗೇರಾವ್ ಹಾಕುತ್ತೆ, BJP ಕಚೇರಿಗೆ ಗೇರಾವ್ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಂದು ಇದೇ ವೇಳೆ ಹಿರಿಯ ಮುಖಂಡ ಕೆ ಶಾಂತಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರ ವಿರುದ್ಧ ನ್ಯಾಷನಲ್ ಏರ್ಲಾರ್ಡ್ ಹೆಸರಿನ ಮೇಲೆ ವಿಕರ್ಣ ಸುಳ್ಳು ಕೇಸುಗಳನ್ನು ಹಾಕಿ ಕೋರ್ಟ್ನಲ್ಲಿ ಕೇಂದ್ರ
ಬಿಜೆಪಿ ಸರ್ಕಾರ ಚಿಮ್ಮಾರಿಗಳನ್ನು ಹಾಕಿಸಿಕೊಂಡಿತ್ತು. ಇಡೀ ಐಟಿ ಮತ್ತು ಸಿಬಿಐ ಸೇರಿ ಕೇಂದ್ರ ಸರ್ಕಾರದ ತನಿಖೆ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಇಂತಹ ಷಡ್ಯಂತ್ರಗಳನ್ನು ಕಾಂಗ್ರೆಸ್ ಪಕ್ಷ ಜಗ್ಗಲ್ಲ ಬಗ್ಗಲ್ಲ ಉದ್ಯೋಗ ಖಾತ್ರಿ ಯೋಜನೆಯಂತಹ ಉತ್ತಮ ಯೋಜನೆಗಳಿಗೆ ಇದ್ದ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸಿ ಬಿಜೆಪಿ ಸರ್ಕಾರ ನಡೆ ಖಂಡನೀಯ ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರನ್ನ ಅನೇಕ ಕೇಸ್ಗಳಲ್ಲಿ ಸಿಲುಕಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಡೆಕ್ಕನ್ ಹೆರಾಲ್ಡ್ ಸಂಬಂಧಪಟ್ಟಿದ್ದು, ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಿದ್ದು ಏನು ವಿನಾಕಾರಣ ಸುಳ್ಳು ಕೇಸು ದಾಖಲೆ ಮಾಡಿ ಇವತ್ತು ಕೋರ್ಟ್ನಲ್ಲಿ ಅವರು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಛೀಮಾರಿ ಹಾಕಿಸ್ಕೊಂಡಿದೆ. ಅನೇಕ ಏನು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಇಡಿ ಮುಖಾಂತರ, ಇನ್ಕಮ್ ಟ್ಯಾಕ್ಸ್ ಮುಖಾಂತರ, ಸಿಬಿಐ ಮುಖಾಂತರ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರನ್ನ ಸಿಲುಕಿಸಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರಕ್ಕೆ ನಾವು ಯಾವುದೇ ಕಾರಣಕ್ಕೆ ಜಗ್ಗೋದಿಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ. ನಮ್ಮ ನೆಚ್ಚಿನ ಧೀಮಂತ ನಾಯಕಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ನಮ್ಮ ಧೀಮಂತ ನಾಯಕರು ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ಬೋದು, ಈ ನಮ್ಮ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಅನೇಕ ಮುಖಂಡರನ್ನ, ಅನೇಕ ನಾಯಕರನ್ನ ಇಂಥ ಒಂದು ಕೇಸ್ಗಳಲ್ಲಿ ಸಿಗಾಕಿ ಕಾಂಗ್ರೆಸ್ ಪಕ್ಷ ದುರ್ಬಲಗೊಳಿಸಬೇಕನ್ನುವಂಥ ಹುನ್ನಾರ ನಡೆಸಿದ್ದಾರೆ. ಅದು ನಾವು ಖಂಡಿಸ್ತೀವಿ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಒಂದು ಈಗ ಏನು ಮಹಾತ್ಮ ಗಾಂಧಿ ರೋಜ್ಗಾರಿ ಯೋಜನೆ, ಆ ಒಂದು ರಾಮ್ಜಿ ಅಂತೇಳಿ ಅಂಥ ಯೋಜನೆ, ಹೊಸ ಯೋಜನೆ ತಂದು ಏನು ಸ್ವರಾಜ್ಯ ಕನಸು ಕಂಡಂತ ಮಹಾತ್ಮ ಗಾಂಧಿ ಅಂಥವ್ರನ್ನ ಕೂಡ ಇವತ್ತು ದೂರ ಸರಿಸಿ ಕುತಂತ್ರ ನಡೆಸ್ತಾ ಇದ್ದಾರೆ. ಹಾಗಾಗಿ ಏನು ಇವತ್ತು ನಮ್ಮ ನಾಯಕರ ಮೇಲೆ ವಿನಾಕಾರಣ ಕೇಸ್ ಹಾಕ್ತಾ ಇದ್ದು ಇವತ್ತು ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಮತ್ತೆ ಪುನಃ ಇವತ್ತು ಮತ್ತೆ ಬೇರೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾವು ಮುತ್ತಿಗೆ ಹಾಕಬೇಕಂತ ಬಂದಿದ್ದೀವಿ. ನಮಗೆ ಮುತ್ತಿಗೆ ಹಾಕ್ಲಿಕ್ಕೆ ತಾವು ದಾರಿ ದಯಮಾಡಿ ಬಿಡಬೇಕು ಹಾಗೆ ಅಂತೇಳಿ ನಾನು ಮತ್ತೊಂದು ಸಲ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ನಮ್ಮ MLA, ನಮ್ಮ ಕ್ಯಾಂಡಿಡೇಟು, ಇನ್ನು ಅನೇಕ ಜನ ನಮ್ಮ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಕಾರ್ಯಕ್ರಮ ಏನದ ಅದು ಇವತ್ತು ಯಶಸ್ವಿ ಮಾಡ್ತೀವಿ ಹಾಗೆ ಅಂತೇಳಿ ಮತ್ತೊಂದು ಸಲ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮೊಹಮ್ಮದ್ ಶಾಲಂ, ಎನ್ ಶ್ರೀನಿವಾಸ್ ರೆಡ್ಡಿ, ಜಿ ಶಿವಮೂರ್ತಿ, ಅನಿಲ್ ಕುಮಾರ್, ಡಾಕ್ಟರ್ ರಜಾಕ್ ಉಸ್ತಾದ್, ಶ್ರೀದೇವಿ ನಾಯಕ್, ಆಂಜನೇಯ ಕುರ್ಬದೊಡ್ಡಿ, ಮಾರೆಪ್ಪ ದಸ್ತಗಿರಿ, ದಾನಪ್ಪ ಯಾದವ್, ರವಿ ಶಶಿಕಲಾ ಭೀಮ್ರಾಯ್, ಜ್ಯೋತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮಧುಮೇಹ ಸಂಶೋಧನಾ ಸಂಸ್ಥೆಯಿಂದ 21ನೇ ವಾರ್ಷಿಕ ಸಮ್ಮೇಳನ ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಡಿಸೆಂಬರ್ 19ರಿಂದ 21ರವರೆಗೆ 3 ದಿನಗಳ ಕಾಲ ನಡೆಯಲಿದೆ ಎಂದು ಸಂಸ್ಥೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಾಟೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಕ್ಕರೆಯಿಂದ ದೂರು, ಸುಖಿ ಜೀವನದಂತ ಪೋಷಕ ವಾಕ್ಯದೊಂದಿಗೆ ಡಿಸೆಂಬರ್ 19ರಂದು ಮೊದಲ ದಿನ ಕಾರ್ಯಾಗಾರ ನಡೆಯಲಿದ್ದು 6 ವಿಷಯ ಉಪನ್ಯಾಸಗಳು ನಡೆಯಲಿವೆ. ಮಧುಮೇಹ ಕುರಿತು ನಡೆದಿರುವ ಹೊಸ ಸಂಶೋಧನೆಗಳ ಉಪಪರಿಹಾರಗಳು, ಸಮಸ್ಯೆಗಳ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ. ಟೈಪ್ 1 ಮಧುಮೇಹಗಳಿಂದೊಂದಿಗೆ ಸಂವಾದ ನಡೆಯಲಿದೆ. ಡಿಸೆಂಬರ್ 20ರಂದು ಬೆಳಗ್ಗೆ ವಾರ್ಷಿಕ ಸಮ್ಮೇಳನ ಉದ್ಘಾಟನೆಯಲ್ಲಿದೆ. ಸಮ್ಮೇಳನದಲ್ಲಿ ಅನೇಕರು ಮಧುಮೇಹ ಆಧಾರಿತ ವಿಷಯಗಳನ್ನು ಮಂಡನೆ ಮಾಡಲಿದ್ದಾರೆ. ಮಧುಮೇಹದ ಕುರಿತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ರಾಯಚೂರು ತಾಲೂಕಿನ ಜೇಗರ್ಕಲ್, ಹೊಸಪೇಟೆ ಗ್ರಾಮಗಳನ್ನು ದತ್ತು ತೆಗೆದುಕೊಳ್ಳುವ ಕಾರ್ಯಕ್ರಮ ನಡೆಯಲಿದೆ. ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ತಜ್ಞ ಡಾಕ್ಟರ್ ಲಕ್ನೋ ಆಗಮಿಸಿದ್ದಾರೆ. ಮಕ್ಕಳಿಗೆ ಸ್ಕೂ ಬ್ಯಾಗ್, ಕಿಲೋಮೀಟರ್ ವಿತರಿಸಲಾಗುತ್ತದೆ. ಡಿಸೆಂಬರ್ 20ರಂದು ಮಧುಮೇಹ ಕುರಿತು ಗುಂಪು ಚರ್ಚೆ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ತಜ್ಞರಿಂದ ಉಪನ್ಯಾಸ ಹಾಗೂ ಸಮ್ಮೇಳನದಲ್ಲಿ ನಡೆದ ಚರ್ಚೆಗಳ ಕುರಿತು ಸಮಾಲೋಚನೆ ನಡೆಯಲಿದೆ ಎಂದರು.
19, 20, 21 3 ದಿನ ಈ ಮಧುಮೇಹ ಸಮ್ಮೇಳನ ಇರುತ್ತೆ. ಇದರಲ್ಲಿ 19ನೇ ತಾರೀಕಿನ ದಿನ ನಾವು ವರ್ಕ್ಶಾಪ್ ಅಂತ ಇಟ್ಕೊಂಡಿದ್ದೇವೆ ಮತ್ತು ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. 20ನೇ ತಾರೀಕಿನ ದಿನ ಮತ್ತು 21 ಇದು ಹೋಲ್ ಸಮ್ಮೇಳನ ಇರುತ್ತೆ. 19ನೇ ತಾರೀಕಿನ ದಿನ 6 ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ ಬೆಳಗ್ಗೆ. ಮತ್ತು ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸು ಕೂಡ ತಂದೆ ತಾಯಿ ಮತ್ತು ಟೈಪ್ 1 ಡಯಾಬಿಟಿಸ್ ಪೇಷಂಟ್ ಜೊತೆಗೆ 2 ರಿಂದ 5 ಗಂಟೆ ತನಕ ಅವರ ಜೊತೆಗೆ ತಂದೆ ತಾಯಿ ಜೊತೆಗೆ ಇಂಟ್ರಾಕ್ಷನ್ ಅಂದರೆ ಸಂವಾದ ಇರುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ ಪ್ರಸನ್ನಕುಮಾರ ಸರ್ ಅವರು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ. ಮತ್ತು ಅವರಿಗೆ ನಾವು ಈ ಆಲ್ರೆಡಿ ನಮ್ಮ ಅಮೃತ ಹಾಸ್ಪಿಟಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸಿಗೆ ನಾವು ಸ್ಕೂಲ್ ಬ್ಯಾಗು ಮತ್ತು ಇನ್ಸುಲಿನ್ ಫ್ರೀ ಮತ್ತು ಅವರಿಗೆ ಎಲ್ಲ ರೀತಿಯಾದ ಫ್ರೀ ಸರ್ವಿಸನ್ನು ಆಲ್ರೆಡಿ ಮಾಡ್ತಾ ಇದ್ದೀವಿ. ಇದು ಮತ್ತು ಮುಂದಿನ ದಿನಮಾನದಲ್ಲಿಯೂ ಕಂಟಿನ್ಯೂ ಇರುತ್ತೆ. ಈಗ ಎಲ್ಲ ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸು ನಾವು ಎಲ್ಲರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಬರಲಿಕ್ಕೆ. ಮತ್ತು ಅವರ ತಂದೆ ತಾಯಿ ಬಂದು ಅವರಿಗೆ ಏನೇನೋ ಪ್ರಾಬ್ಲಮ್ ಇದ್ರೂ ಅವರು ನಮ್ಮ ಸಂವಾದದಲ್ಲಿ ಕೇಳ್ಬೋದು. ಅದೇ ರೀತಿಯಾಗಿ ಸಾಯಂಕಾಲ 5 ರಿಂದ 6 ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಈ ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮನ್ನು ನಮ್ಮ ಡಾಕ್ಟರ್ ಅನುಜ್ ಮೈಸೂರು ಅವರು ಲಕ್ನೋಲಿಂದ ಬರ್ತಾ ಇದ್ದಾರೆ. ಅವರು ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು. ಅವರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮದ ಉದ್ದೇಶ ಏನಂದರೆ ಈ ನಮ್ಮ ಜಗರ್ಕಲ್ ಹೊಸಪೇಟನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಊರಲ್ಲಿ ಎಲ್ಲರಿಗೂ ಡಯಾಬಿಟಿಸು ಮತ್ತು ಹೈಪರ್ಟೆನ್ಷನ್ ಚೆಕ್ ಮಾಡಿ ಅವರಿಗೆ ನಾವೆಲ್ಲ ಫ್ರೀ ಸರ್ವಿಸ್ ಕೊಡಬೇಕು. ಮತ್ತು ಮುಂದಿನ ದಿನಮಾನದಲ್ಲಿಯೂ ಕೂಡ ಅವರಿಗೆ ಫ್ರೀ ಸರ್ವಿಸ್ ಕೊಡಬೇಕಂತ ನಾವು ಆ ಊರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಊರಲ್ಲಿ ಟೈಪ್ 1 ಪೇಷಂಟ್ಸಿಗೂ ಕೂಡ ಗ್ಲೂಕೋಮೀಟರ್ಗಳನ್ನು ಹಿರಿಯ ವೈದ್ಯ ಡಾಕ್ಟರ್ ಮಹಾಲಿಂಗಪ್ಪ ಮಾತನಾಡಿ, ಮಧುಮೇಹ ಪೂರ್ಣ ಗುಣಮುಖವಾದಾಗ ಕಾಯಿಲೆಯಾಗಿದ್ದು ವಂಶ ಪರಂಪರೆಯ ಜೀವನ ಶೈಲಿಯಿಂದ ಬರುತ್ತದೆ. ಸಕ್ಕರೆ ಕಾಯಿಲೆ ಕುರಿತು ಜನರಲ್ಲಿ ಭಯ ಹೆಚ್ಚು. ಮುನ್ನೆಚ್ಚರಿಕೆ ನಿಯಮಿತ ಆಹಾರದೊಂದಿಗೆ ಔಷಧಿಯನ್ನು ಪಡೆಯುವುದು ಮುಖ್ಯವಾಗುತ್ತದೆ. ಪೂರ್ಣಮುಖ ಮಾಡುವುದಾಗಿ ಕೆಲವರು ತಪ್ಪು ಸಂದೇಶ ನೀಡಿದ್ದಾರೆ. ಔಷಧಿ ಪಡೆದರ ಮಾತ್ರ ಜೀವನೋದ್ಯೋಗ ಸಹಕಾರಿಯಾಗುತ್ತದೆ. 3 ದಿನಗಳ ಕಾಲ ಸಮ್ಮೇಳನದಲ್ಲಿ ಮಧುಮೇಹ ಸಮಸ್ಯೆ, ಸವಾಲುಗಳ ಚಿಕಿತ್ಸೆಗಳ ಕುರಿತು ವಿಸ್ತೃತ ಚರ್ಚೆ, ಮುಂದಿನ ನಿರ್ಧಾರಗಳ ಕುರಿತು ಸಮಾಲೋಚಿಸಲಾಗುತ್ತದೆ ಎಂದರು. ನಿಮ್ಮ ಕಣ್ಣಿನ ಮೇಲೆ ಆಗ್ಬೋದು, ನಿಮ್ಮ ಹೃದಯದ ಮೇಲೆ ಆಗ್ಬೋದು, ನಿಮ್ಮ ಕಿಡ್ನಿಯ ಮೇಲೆ ಆಗ್ಬೋದು. ಆದ ಈ ಚಿಕಿತ್ಸೆಯ ವಿಧಾನದಲ್ಲಿ ಬಹಳ ಬದಲಾವಣೆ ಆಗೈತೆ. ಮೊದಲೇನೋ ಸಕ್ಕರೆ ಮಧುಮೇಹ ತಜ್ಞರು ಏನು ಟ್ರೀಟ್ಮೆಂಟ್ ಅಂತಂದ್ರೆ ಏನು ಬರೀ ಸಕ್ಕರೆ ಕಾಯಿಲೆ ಅಷ್ಟೇ ಟ್ರೀಟ್ಮೆಂಟ್. ಈಗ ಸಮಗ್ರ ಚಿಕಿತ್ಸೆ. ಈ ಚಿಕಿತ್ಸೆಯಿಂದ ನಿಮ್ಮ ಮಧುಮೇಹದಿಂದ ನಿಮ್ಮ ಹೃದಯಕ್ಕೆ, ನಿಮ್ಮ ಏನಂತರ ಕಿಡ್ನಿಗೆ ಇದನ್ನೆಲ್ಲ ಆಗಬಾರ್ದಂತ ಆ ನಿಟ್ಟಿನಲ್ಲಿ ಈಗ ಏನು ಈ ಸಮಾನಾಂತರ 2 ಹಾಲ್ಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ತಿಳುವಳಿಕೆ ಕೊಡ್ತಾ ಇದೆ ಕಾರ್ಯಕ್ರಮ. ಈ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಇದು 2ನೇ ಬಾರಿ ನಡೀತಾ ಇದೆ. ಇದರಿಂದ ಜನರಿಗೆ ಗೊತ್ತಾಗ್ತದೆ ಏನನ್ನೋದು ಮಧುಮೇಹ ಅನ್ನೋದು. ನೀವು ಹೇಳ್ತೀರಿ ಮಧುಮೇಹ, ಕೆಲವರು ಹೇಳ್ತಾರ ಮಧುಮೇಹ ಬಗ್ಗೆ ನೀವು ಹೇಳಿದ್ರಿ. ಉದಾಹರಣೆಗೆ ಪತ್ರಿಕೆಯಲ್ಲಾಗಲಿ ವೈದ್ಯರಾಗಲಿ ಒಮ್ಮೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಜೀವನ ಪರ್ಯಂತ ತಗೋಬೇಕಂತ ಇರ್ತದೆ. ಬಟ್ ನೀವು ಜೀವನ ಪರ್ಯಂತ ತೊಗೊಳೋದ್ರಿಂದ ನಿಮ್ಮ ಏನು ಬೇರೆ ಯಾವುದೋ ಅಂಗವೈಫಲ್ಯದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ತಡೆಗಟ್ಟಬಹುದು. ಜೀವನ ಪರ್ಯಂತ ತಗೊಳೋದಕ್ಕೆ ಮತ್ತೆ ನೀವು ಜೀವನ ಪರ್ಯಂತ ಊಟನೂ ಮಾಡ್ತಾರೆ, ಜೀವನ ಪರ್ಯಂತ ಎಲ್ಲರೂ ಮಾಡ್ತಾರೆ. ಡಯಟರಿ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಯೂಸಿಂಗ್ ದಟ್ ಇವೆಲ್ಲ ಹೇಳ್ತಲ್ಲ ಕಾಳುಗಳು, ಪ್ರೋಟೀನ್ ಅಂಶ ಜಾಸ್ತಿ ತಿಂತೀರಿ, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ ಮಾಡ್ತಿದ್ದೀರಿ ಅಂತ ಅಷ್ಟೇ. ಬಟ್ ದಟ್ ವಿಲ್ ನಾಟ್ ರಿವರ್ಸ್ ಡಯಾಬಿಟಿಸ್. ಫುಲ್ ಬ್ಲೋನ್ ಡಯಾಬಿಟಿಸ್ ರಿವರ್ಸ್ ಆಗೋದಿಲ್ಲ. ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ. ನೀವು ಹಂಗೆ ಡಯಟ್ ಮೇಲೆ ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣ ಎಂಆರ್, ಸಮ್ಮೇಳನದ ಸಂಘಟನಾ ಅಧ್ಯಕ್ಷ ಡಾಕ್ಟರ್ SS ರೆಡ್ಡಿ, ಡಾಕ್ಟರ್ ಹರಿಪ್ರಸಾದ್, ಡಾಕ್ಟರ್ ಸುರೇಶ್ ಸಂಘದವರು ಇದ್ದರು. ಡಿಸೆಂಬರ್ 23ರಂದು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ರೈತರ ಹಬ್ಬ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ಕೃಷಿ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ್ ಪೂಜಾರಿ ಹೇಳಿದರು.
ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವಸತಿಯಿಂದ ನಡೆಸಲಾಗುತ್ತಿರುವ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ರೈತ ಹಬ್ಬ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಒಕ್ಕೂಟ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಲವು ರೈತರ ಬೇಡಿಕೆಗಳನ್ನು ಈಡೇರಿಸಿಕೆ ಚರ್ಚಿಸಿ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದು ತಿಳಿಸಿದರು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಬೆಲೆ ಏರಿಕೆಗೆ 25,000, ನೀರಾವರಿ ಬೆಳೆ ನಾಶಕ್ಕೆ 40,000, ತೋಟಗಾರಿಕೆಗೆ ಬೆಳೆ ನಾಶಕ್ಕೆ 60,000 ಪರಿಹಾರ ನೀಡಬೇಕು. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿತ ಕಾನೂನು ಜಾರಿಗೊಳಿಸಬೇಕು. ಕೃಷಿ ಸಾಲದ ನೀತಿ ಬದಲಾವಣೆ ಮಾಡಬೇಕು. ಕೃಷಿ ಮುಟ್ಟುಗಳು ಕಾಯ್ದೆ ರದ್ದಾಗಬೇಕು. ನಕಲಿ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಮಾರಾಟದ ವಿರುದ್ಧ ಕ್ರಮ, ಜೈಲು ಶಿಕ್ಷೆ ನೀಡಬೇಕೆಂದು ತಿಳಿಸಿದರು. ಕೃಷಿ ಭೂಮಿ, ನೀರು, ಅರಣ್ಯ ಸಂರಕ್ಷಣೆ, ಜಲಾಶಯಗಳು, ಕೆರೆ ಹೂಳು ತೆಗೆಯಬೇಕು. ಫಸಲ ವಿಮಾ ಪದ್ಧತಿ ಬದಲಾವಣೆ ಮಾಡಬೇಕು. ಬೆಳೆ ನಾಶ ಪರಿಹಾರಕ್ಕೆ NDRF ಎಲ್ಲ ಮಾನದಂಡಗಳನ್ನು ಬದಲಾವಣೆ ಮಾಡಬೇಕು. ಈ ಕುರಿತು ಚರ್ಚಿಸಿ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಒಕ್ಕೂಟದ ವತಿಯಿಂದ ವಿಶ್ವ ರೈತ ದಿನಾಚರಣೆ ಒಂದು ರೈತರ ಹಬ್ಬ ಅಂತೇಳಿ ನಾವು ರಾಜ್ಯ ಮಟ್ಟದ ಸಮಾವೇಶ ಕಲಬುರಗಿಯಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ರೈತರು ಆಗಮಿಸಿದ್ದಾರೆ ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯಗಳಿಂದ ರೈತರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಮಾಜಿ ಸೈನಿಕರಿಗೂ ಮತ್ತು ನಮ್ಮ ಕೃಷಿ ಇಲಾಖೆಯಲ್ಲಿ ಒಳ್ಳೆ ಸಾಧನೆ ಮಾಡಿದಂಥ ರೈತರಿಗೂ ಕೂಡ ಒಳ್ಳೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ಮತ್ತು ಎಲ್ಲ ಹಬ್ಬಗಳು ಆಚರಣೆ ಮಾಡ್ತಾರ. ನಮ್ಮ ರೈತರ ಹಬ್ಬ ಒಂದು ಆಚರಣೆ ಮಾಡೋಣ, ರೈತರ ದಿನಾಚರಣೆ ಒಂದು ವಿಶ್ವ ದಿನಾಚರಣೆ ಅಂತ ನಮ್ಮ ರೈತ ರತ್ನ ಕುರುಬೂರು ಶಾಂತಕುಮಾರ್ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಕ್ಕೂಟ ಅಧ್ಯಕ್ಷರು ಇವರೆಲ್ಲ ನಮ್ಮ ಸಂಘಟನೆಗಳಿಗೆ ಒಕ್ಕೂಟ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ, ಅದ್ಭುತ ಕಾರ್ಯಕ್ರಮ. ಇದರಿಂದ ನಿಮ್ಮ ಪತ್ರಿಕೆ ಮಿತ್ರರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ನಮ್ಮ ರೈತ ಬಾಂಧವರಿಗೆ ಒಂದು ವಿನಂತಿ ಮಾಡ್ತಿದ್ದೀವಿ, ಎಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ರೈತ ಬಾಂಧವರಿಗೆ ಒಂದು ಮನವಿ ಮಾಡ್ತಿದ್ದೇನೆ. ಕೆಲವೊಂದು ಬೇಡಿಕೆಗಳಿದ್ದೇವೆ ಅವತ್ತು ಕಾರ್ಯಕ್ರಮದಲ್ಲಿ. ಈ ಒಂದು ನಿಯೋಗ ಮುಖ್ಯಮಂತ್ರಿ ಅವರಿಗೆ ಜಾರಿ ಮಾಡ್ತಾ ಇದ್ದೀವಿ ಅವತ್ತು. ಅದಕ್ಕಾಗಿ ಎಲ್ಲ ಕರ್ನಾಟಕದ ರೈತ ಬಾಂಧವರು ಕಲಬುರಗಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಒಂದು ಮನವಿ ಮಾಡ್ತೇನೆ. ನಮಸ್ಕಾರ. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳೆಗೆ ಹಾನಿಯಾಗಿ ನೀರಾವರಿ ಬೆಳೆ 40,000 ರೂಪಾಯಿ ಕೊಡಬೇಕು ಬೆಳೆ ಪರಿಹಾರ, ಬಯಲು ಭೂಮಿಗೆ 25,000 ಕೊಡಬೇಕು, ತೋಟಗಾರಿಕೆ ಇಲಾಖೆಯಲ್ಲಿ ನಷ್ಟ 80,000 ಕೊಡಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಲಿ, ಕೃಷಿ ಮತ್ತು ಸಾಲ ಸಂಪೂರ್ಣ ಮನ್ನಾ ಆಗಬೇಕು ರೈತರದ್ದು ಮತ್ತು ಕೃಷಿ ಸಾಲ ನೀತಿ ಬದಲಾಗಲಿ, ಭೂಮಿ ಮೌಲ್ಯಕ್ಕೆ ಅನುಗುಣವಾಗಿ ಸಾಲ ನೀಡುವಂತಾಗಲಿ, ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರು ಮತ್ತು ಕೃಷಿ ಭೂಮಿ ಮುಟ್ಟುಗೋಲು ಕಾಯ್ದೆ ರದ್ದಾಗಲಿ. ಇನ್ನೂ ಅನೇಕ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲಿಸಲಿ ಮತ್ತು ನಕಲಿ ಬಿತ್ತನೆ ಬೀಜ, ನಕಲಿ ರಸಗೊಬ್ಬರಗಳು, ನಕಲಿ ಕೀಟನಾಶಕಗಳು ಮಾರುವ ಒಂದು ಅಂಗಡಿಗಳ ಮಾಲೀಕರ ಒಂದು ವಿರುದ್ಧ ಕಠಿಣ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು 22 ಬೇಡಿಕೆಗಳಿವೆ ಅವತ್ತು. ಇದರಿಂದ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ನಮ್ಮ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಒಕ್ಕೂಟ ಸಂಘದ ಅಧ್ಯಕ್ಷರವರು ನಮ್ಮ ಕಬ್ಬು ಬೆಳೆಗಾರರ ಸಂಘ ಮತ್ತು ನಮ್ಮ ಎಲ್ಲ ಸಂಘಟನೆಗಳಿಗೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಂಗಮೇಶ ನಾಯಕ್ ಇದ್ದರು. ಮಕ್ಕಳಲ್ಲಿ ಅರಣ್ಯ ಪರಿಸರ ಕುರಿತು ಜಾಗೃತಿ ಮೂಡಿಸಲು ಚಿತ್ರಕಲೆ ಸೇರಿದಂತೆ ಅನೇಕ ಸ್ಪರ್ಧೆಗಳು ಸಹಕಾರಿಯಾಗುತ್ತವೆ. ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಚಿತ್ರಕಲೆ ಸ್ಪರ್ಧೆಯನ್ನ ಕನ್ನಡಪ್ರಭ ಆಯೋಜಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿ ಡಾಕ್ಟರ್ ಬಿ ಶರಣಪ್ಪ ಹೇಳಿದರು. ಅವರಿದ್ದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕನ್ನಡಪ್ರಭ, ಏಷಿಯಾನೆಟ್, ಸುವರ್ಣ ನ್ಯೂಸ್, ಅರಣ್ಯ ಇಲಾಖೆ, ಕರ್ನಾಟಕ ಜಿಲ್ಲಾ ಚಿತ್ರಕಲಾ ಪರಿಷತ್ ಸೇರಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಅಂಗವಾಗಿ ರಾಯಚೂರು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಶೀಟ್ ಕೊಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಿಸಲು ಚಿತ್ರಕಲೆ ಸಹಕಾರಿಯಾಗಿದೆ. ಪ್ರಾಯೋಗಿಕ ವೇದಿಕೆ ಕನ್ನಡಪ್ರಭ ಕಲ್ಪಿಸಿದೆ. ಮನುಷ್ಯನಿಗೆ ಗಾಳಿ, ನೀರು, ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಮನುಷ್ಯನಿಗೆ ಸ್ವಾತಂತ್ರ್ಯ ಮುಖ್ಯ. ಆದ್ದರಿಂದ ರೈಟ್ ಟು ಲೆಫ್ಟ್
ಕಲುಷಿತ ವಾತಾವರಣ ಹಾಗೂ ಶುದ್ಧವಾದ ವಾತಾವರಣಗಳ ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚಿತ್ರಕಲೆಯ ಮೂಲಕ ತಿಳಿಸಬಹುದು ಮತ್ತು ತಿಳಿದುಕೊಳ್ಳಬಹುದಾಗಿದೆ ಎಂದರು. ದೆಹಲಿಯಲ್ಲಿ ಕಲುಷಿತ ವಾತಾವರಣದಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಮೂಲಕ ಮಾಡಲಾಗುತ್ತಿದೆ. ಆರೋಗ್ಯಕರ ಸಮಾಜ ಕಟ್ಟಲು ಉತ್ತಮ ವಾತಾವರಣ ಮುಖ್ಯ. ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ತಿಳಿಸಿದರು. ಇದೇ ವೇಳೆ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸದಸ್ಯ ಜಯಣ್ಣ ಮಾತನಾಡಿ, ಕನ್ನಡಪ್ರಭ ಪತ್ರಿಕೆಯಿಂದ ಅದ್ಭುತ ವಿಷಯ ಆಯ್ದುಕೊಂಡು ಉತ್ತಮ ಕಾರ್ಯ ಮಾಡಿದ್ದರು. ನಿಮ್ಮ ಸುತ್ತಮುತ್ತಲಿನ ಪರಿಸರದ ಅವಲೋಕನ ಮಾಡಿ ನೋಡಿ ಅಂದಾಗ ಮಾತ್ರ ನಮಗೆ ಅದರ ಅರಿವು ತಿಳಿಯದೆ ಎಚ್ಚೆತ್ತವಾಗಿ ಪ್ಲಾಸ್ಟಿಕ್ ಬಳಕೆಯಿಂದ ವಾತಾವರಣಗಳು ಹಾಳಾಗುತ್ತಿದೆ. ನಾವು ನಮ್ಮ ಪರಿಸರವನ್ನು ಹಾಳು ಮಾಡಿ ಎಳೆಯ ಮಕ್ಕಳ ಹಾಳು ಮಾಡುತ್ತಿದ್ದೇವೆ. ಮಕ್ಕಳು ಸಮಾಜದ ವಾರಸುದಾರಿಗೆ ಹಕ್ಕು ಪಡೆಯುವ ಹಂತದಲ್ಲಿ ಇದ್ದೀರಿ. ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಕಾಪಾಡಿಕೊಳ್ಳಬೇಕು. ಈ ಸ್ಪರ್ಧೆಯಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ ಎಂದರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಪರಿಸರಗಳ ಆಧಾರಿತ ಅಧಿಕಾರಿಯ ಶೈಲಜಾ ಬಿ. ಅಮ್ಮಿನಗೌಡ ಮಾತನಾಡಿ, ಅರಣ್ಯವನ್ನು ಉಳಿಸಿದರೆ ವನ್ಯಜೀವಿ ಸಂಕುಲ ಉಳಿಯುತ್ತದೆ ಮತ್ತು ನಾವು ಕೂಡ ಉಳಿಯಲು ಸಾಧ್ಯವಾಗುತ್ತದೆ. ನಮ್ಮ ಪರಿಸರವನ್ನು ಕಾಪಾಡಲು ನಾವು ಮಾನವರಾಗಿ ಅರಣ್ಯ ರಕ್ಷಣೆ ಮಾಡಲು ಹಕ್ಕು, ಜವಾಬ್ದಾರಿ ನಮ್ಮದು. ಸಂವಿಧಾನದ ಆಶಯದಂತೆ ನಾವು ಪರಿಸರ ರಕ್ಷಣೆ ಮಾಡಬೇಕೆಂದು ಹೇಳಿದರು. ಸ್ಪರ್ಧೆಯಲ್ಲಿ ಸರ್ಕಾರಿ, ಖಾಸಗಿ ಹಾಗೂ ವಿವಿಧ ವಸತಿ ಶಾಲೆಗಳ 200 ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪತ್ರಿಕೆಯ ಸಹಾಯಕ ಜಾಹೀರಾತು ವ್ಯವಸ್ಥಾಪಕ ಗಿರೀಶ ಕುಲಕರ್ಣಿ, ಕಲಾವಿದ ಎಚ್. ಮ್ಯಾದರ್, ಸೈಯದ್ ಹಫೀಜುಲ್ಲಾ, ಹಿರಿಯ ವರದಿಗಾರ ರಾಮಕೃಷ್ಣ ದಾಸರಿ, ಸುವರ್ಣ ನ್ಯೂಸ್ ವರದಿಗಾರ ಜಗನ್ನಾಥ್ ಪೂಜಾರ್, ಗುರುರಾಜ ಗೌಡರು, ಛಾಯಾಗ್ರಾಹಕ ಶ್ರೀನಿವಾಸ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸರ್, ಇದು ರಾಜ್ಯ ಮಟ್ಟದ ಎಲ್ಲ ಡಿಸ್ಟ್ರಿಕ್ಟ್ ಕಳಿಸ್ತಾರೆ. ಅಲ್ಲಿ ಕಂಡ್ರೆ ರಾಜ್ಯ ಮಟ್ಟದಲ್ಲಿ ಅಲ್ಲೊಂದು ಅಲ್ಲಿ ಇದು ಮಾಡಿ ಫೈನಲ್ ಅಲ್ಲಿ ಬೇರೆ ಮಾಡ್ತಾರೆ. ನೀವು ಕೊಟ್ರಲ್ಲ? ಹಾಂ, ಶೀಟ್ ಸರ್, ಇದು ರಾಜ್ಯ ಮಟ್ಟದ ಎಲ್ಲ ಡಿಸ್ಟ್ರಿಕ್ಟ್ ಕಳಿಸ್ತಾರೆ. ಅಲ್ಲಿ ಕಂಡ್ರೆ ರಾಜ್ಯ ಮಟ್ಟದಲ್ಲಿ ಅಲ್ಲೊಂದು ಅಲ್ಲಿ ಇದು ಮಾಡಿ ಫೈನಲ್ ಅಲ್ಲಿ ಬೇರೆ ಮಾಡ್ತಾರೆ.
ಜಗದೀಶ್ ಅವರೊಂದು ಪೊಲೀಸರೊಂದು ನೀವು ಕೊಟ್ಟರಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. YTPS ಕಲ್ಲಿದ್ದಲು ಕಳ್ಳತನ, ಪವರ್ ಮ್ಯಾಕ್ ಕಂಪನಿ ಕಪ್ಪು ಪಟ್ಟಿಗೆ ಸೇರಿ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಲು ಸದನದಲ್ಲಿ ಶಿವರಾಜ್ ಪಾಟೀಲ್ ಆಗ್ರಹ. 2ನೇ ಚಾರ್ಜ್ ಶೀಟ್ ಸಲ್ಲಿಸಲು ಪರಮೇಶ್ವರ್ ಭರವಸೆ. ಕೇಂದ್ರದ ಬಿಜೆಪಿ ಸರ್ಕಾರದಿಂದ ದ್ವೇಷ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನ. ಡಿಸೆಂಬರ್ 19ರಿಂದ 21ರವರೆಗೆ ರಾಜ್ಯ ಮಟ್ಟದ ಮಧುಮೇಹ ಕುರಿತು ವೈದ್ಯಕೀಯ ಸಮ್ಮೇಳನ, ಡಾಕ್ಟರ್ ಬಸವರಾಜ್ ಪಾಟೀಲ್. 23ರಂದು ಕಲಬುರಗಿಯಲ್ಲಿ ವಿಶ್ವ ರೈತರ ದಿನಾಚರಣೆ, ರೈತರು ಭಾಗಿಯಾಗಲು ಮಸ್ತಾನ್ ನಾಯಕ್ ಮನವಿ. ಮತ್ತು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ, ಮಕ್ಕಳಲ್ಲಿ ಪರಿಸರ ಜಾಗೃತಿಗೆ ಚಿತ್ರಕಲಾ ಸ್ಪರ್ಧೆ ಪರಿಣಾಮಕಾರಿ, ಶರಣಪ್ಪ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.